ಅನಿವಾರ್ಯತೆ ಕಾಂಗ್ರೆಸ್ಗೆ ಎಷ್ಟು ಮಟ್ಟಿಗೆ ಇದೆ ಓಬಿಸಿನ ಒಗ್ಗೂಡಿಸೋದು? ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯಲ್ಲಿ SC, ST, OBC, ಲೇಬರ್ ಸೆಲ್, ಎಕ್ಸ್ ಸರ್ವಿಸ್ ಮೆನ್ ಸೆಲ್ ಅಂತ ಎಲ್ಲ ಡಿಪಾರ್ಟ್ಮೆಂಟ್ ಇದೆ. ಒಟ್ಟು 36 ಡಿಪಾರ್ಟ್ಮೆಂಟ್ಗಳಿದೆ. ಅದರಲ್ಲಿ OBC ಕೂಡ. ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದ ರಾಹುಲ್ ಗಾಂಧಿ ಅವರು ಕಾಸ್ಟ್ ಸೆನ್ಸಸ್ ಅಂತ ತೆಗೆದುಕೊಂಡಾಗ ಅದಕ್ಕೆ ಬೆಂಬಲವಾಗಿ ನಿಂತದ್ದೇ OBC ಡಿಪಾರ್ಟ್ಮೆಂಟ್ ಅವರು. ಈಗಿರ್ತಕ್ಕಂಥ OBC ಡಿಪಾರ್ಟ್ಮೆಂಟ್ನ ಚೇರ್ಮನ್ರು ಬಂದು ಮಿಸ್ಟರ್ ಅನಿಲ್ ಜೈಹಿಂದ್ ಅಂತೇಳಿ ಹರಿಯಾಣದವರು. ಅವರು ಈ ಹಿಂದುಳಿದ ವರ್ಗದ ಹೋರಾಟದಲ್ಲಿ ಮೊದಲು ಶರದ್ ಯಾದವ್ ಅವ್ರ ಜೊತೆ, ಶರದ್ ಯಾದವ್ ಅವರು ಮತ್ತು ಶರದ್ ಯಾದವ್ ಅವರ ಮಗಳು ಸುಭಾಷಿನಿ ಯಾದವ್ ಅಂತೇಳಿ ಇದ್ದಾರೆ. ಇವರು ಎಲ್ಲರೂ ಸಹ ಹಿಂದುಳಿದ ವರ್ಗದ ಹೋರಾಟದಲ್ಲಿ, ಅದರಲ್ಲೂ ಸಹ ಮಂಡಲ್ ಆಯೋಗದ ವರದಿ ವಿಚಾರದಲ್ಲಿ ಭಾಳಷ್ಟು ಹೋರಾಟ ಮಾಡಿರ್ತಕ್ಕಂಥವ್ರು. ರಾಹುಲ್ ಗಾಂಧಿ ಅವರು ಹಿಂದೆ ಇದ್ದಂಥ ಕ್ಯಾಪ್ಟನ್ ಅಜಯ್ ಯಾದವ್ ಅವ್ರನ್ನ ತೆಗೆದು ಇವ್ರನ್ನ ಮಾಡಿರೋ ಉದ್ದೇಶನೇ ಇದು. ಸ್ವಲ್ಪ ಕಾಸ್ಟ್ ಸೆನ್ಸಸ್ ಬಂದಾಗ ಜನಜಾಗೃತಿ ಮೂಡಿಸಬೇಕು ಅಂತ ಹೇಳಿದಾಗ ಅದು ಹೋರಾಟದಲ್ಲಿ ಮಂಚೂಣಿಯಲ್ಲಿ ಇದ್ದವ್ರಿಗೆ ಮಾತ್ರ ಸಾಧ್ಯ ಅಂಥೇಳಿ ಅನಿಲ್ ಜೈಹಿಂದ್ ಅವ್ರನ್ನ ಮಾಡಿ ಅದನ್ನು ಈಗಾಗಲೇ ನಾವು ಇಂಡಿಯಾ ಇಂಟರ್ನ್ಯಾಷನಲ್ ಸೆಂಟರಲ್ಲಿ ಸುಮಾರು ಒಂದು 500-530 ಜನ ದೇಶದಲ್ಲಿರ್ತಕ್ಕಂಥ ಎಲ್ಲ OBC ನಾಯಕರು ಬಂದು ಸಹ ಯಾವ ರೀತಿ ನಾವು ಮುಂದಿನ ಹೋರಾಟವನ್ನು ಮಾಡಬೇಕು ಅಂತೇಳಿ ಒಂದು ರೂಪುರೇಷೆಗಳು ತಯಾರು ಮಾಡಬೇಕು ಅಂತೇಳಿ ಯೋಚನೆ ಮಾಡಿದಾಗ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಮತ್ತು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದಕ್ಕೆ ಒಂದು ಹಿರಿಯ ಕಾಂಗ್ರೆಸ್ ಪಕ್ಷದ ನಾಯಕರು ಮತ್ತು ಹಿಂದುಳಿದ ವರ್ಗದ ಸೇರಿರ್ತಕ್ಕಂಥವ್ರನ್ನ ಒಂದು ಸಲಹಾ ಸಮಿತಿ ಅಂತ ಮಾಡಿಕೊಳ್ಳಿ, ಅವರಲ್ಲಿ ಒಂದು ಸಭೆ ಮಾಡಿ ತದನಂತರ ಮುಂದಿನ ಹೆಜ್ಜೆಗಳು ನೀಡಲಿಕ್ಕೆ ಭಾಳ ಅನುಕೂಲ ಆಗುತ್ತೆ ಅಂತ ಹೇಳಿ ಹಿಂದೆ ಒಂದು ಸಭೆಯಲ್ಲಿ ನಡೆದಾಗ ಚೇರ್ಮನ್ರು ಮತ್ತು ಸಪ್ಪಲ್ ಅಂತೇಳಿ ಕಾಂಗ್ರೆಸ್ ಅಧ್ಯಕ್ಷರ ಕಚೇರಿ ನೋಡ್ಕೊಳ್ಳೋರು ಇಬ್ಬರು ಸಹ ಬಹುತೇಕ ಹಿಂದುಳಿದ ವರ್ಗದವರ ಅನಿಸಿಕೆ ಏನಿತ್ತು ಅಂದರೆ, ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗದ ಒಬ್ಬ ಮುಖ್ಯಮಂತ್ರಿ ಇದ್ದಾರೆ, ಅವರ ನೇತೃತ್ವದಲ್ಲಿ ಆಗಲಿ. ಯಾಕಂತ ಹೇಳಿದ್ರೆ ಈ ಒಂದು ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ವಿಚಾರದಲ್ಲಿ ತಮಿಳುನಾಡು ನಂತರ ಮುಂದಿರ್ತಕ್ಕಂಥದ್ದು ಕರ್ನಾಟಕ, ಮುಖ್ಯಮಂತ್ರಿಗಳ ನೇತೃತ್ವದಲ್ಲೇ ಮೊದಲನೇ ಮೀಟಿಂಗ್ ಆಗಲಿ ಅಂತೇಳಿ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಇದರಲ್ಲಿ ಈಗಾಗಲೇ ತಿಳಿಸಿದಾಗೆ 24 ಜನ ಸಲಹಾ ಸಮಿತಿನಲ್ಲಿದ್ದಾರೆ, ಜೊತೆಗೆ ವಿಶೇಷ ಆಹ್ವಾನಿತರು ಅಂತೇಳಿ ಅದರಲ್ಲಿ ಒಂದು ಸುಮಾರು 34 ಜನ ಏನೋ ಇದ್ದಾರೆ. ಎಲ್ಲ ಸೇರಿ ಒಂದು 55 ಜನ 15ನೇ ತಾರೀಕು ಬೆಂಗಳೂರು ನಗರಕ್ಕೆ ಬಂದು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಈ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗದ ನಾಯಕರು ಒಂದು ಸಭೆ ಮಾಡಿ ಮುಂದಿನ ರೂಪುರೇಷೆಗಳನ್ನು ತಯಾರು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಮೂಲ ಉದ್ದೇಶ.